guys, it's Boy and welcome back to my channel. So hope you guys are doing absolutely great. ಬೆಳಗಿನ ಜಾವ 6:20 ಬೇಗ ಹೋಗಬೇಕಿತ್ತು, 1 ಗಂಟೆ ಮುಂಚೆನೇ. ಸ್ವಲ್ಪ ಲೇಟ್ ಆಯಿತು. ಇವತ್ತಿತ್ತು ಪಯಣ ನಮ್ಮದು ಹೆಬ್ರಿ ಕಡೆಗೆ. ನೋಡೋಣ ಹೇಗಾಗುತ್ತಂತ. ಸದ್ಯಕ್ಕೆ ಜೋಡಿಸ್ತಿದ್ದೀವಿ. ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಬೇಗ ಒಳ್ಳೇದು ನಮಗೆ. ಹೆಬ್ರಿಗೆ 30 ಕಿಲೋಮೀಟರ್ಸ್ ಇದೆ. ಸೊ ಹೆಬ್ರಿಯಿಂದ ನಾವು ಮತ್ತೆ ಪೇತ್ರಿ ಸೈಡಿಗೆ ಹೋಗೋಣ ಅಂತಿದ್ದೀವಿ. ಹೆಬ್ರಿಯಿಂದ ಪೇತ್ರಿ ಹೋಗೋಕ್ಕೆ ಇಟ್ ಟೇಕ್ಸ್ ಅನದರ್ ಸಮಥಿಂಗ್ ಅರೌಂಡ್ 15 to 20 ಕಿಲೋಮೀಟರ್ಸ್. ಹೆಬ್ರಿಯಿಂದ ಹಿರಿಯಡ್ಕ ಆಮೇಲೆ ಮಯ ಪೇತ್ರಿ ಪೆರಡೂರಿಂದ ಹೋಗಬೇಕು. ಸಮಥಿಂಗ್ ಅರೌಂಡ್ 15 to 20 ಕಿಲೋಮೀಟರ್ಸ್ ಇದೆ. ಹಾಗಾಗಿ ಮತ್ತೆ ಹಿರಿಯಡ್ಕದಿಂದ ಸೀದಾ ಮನೆಗೆ. ಸೊ ಸದ್ಯಕ್ಕೆ ನೋಡೋಣ ಎಷ್ಟೊತ್ತಾಗುತ್ತಂತ. ಮೈ ಎವರೇಜ್ kilometer per hour is something around 16. So ಆ ಲೆಕ್ಕ ಪ್ರಕಾರ for me it will take 4 hours to complete this whole trip, but we'll see ಹೇಗಾಗುತ್ತಂತ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾ ಆ್ಯಂಗಲ್ ಏನು ತೋರಿಸ್ತಿದೆ, ನೋಡಬೇಕು. ಲಾಕ್ಲೆ ಕಾಂಡ್ ಹಾಜರ್ ಆ್ಯಂಡ್ ಲಾಕ್ಲಪ್ಪ ಏತ್ ಜಪ್ಪುವರ್ పోయి సైక్లింగ్ పోయి బలే ಯಾರಿಗಾದರೂ ಗೊತ್ತಿದ್ರೆ ನಾಯಿಯನ್ನು ಹೇಗೆ ಓಡಿಸೋದಂತ ಕಮೆಂಟ್ ಮಾಡಿ. ಅಪ್ಪ ಪ್ರತಿ ಸರ್ತಿ ಯಾವಾಗಲೂ ಸೈಕ್ಲಿಂಗ್ ಹೋಗುವಾಗ ಈ ನಾಯಿಗಳು ಅಡ್ಡಾಡ್ಸ್ಕೊಂಡು ಬರೋದೊಂದು ಕಾಮನ್ನು. ನಿಂತರೆ ಬರಲ್ಲ, ಹೋಗ್ತಾಯಿದ್ರೆ ಇನ್ನೂ ಓಡಿಸ್ಕೊಂಡು ಬರುತ್ತೆ. ಈಗಷ್ಟೇ ನಂಗಾಯಿತು. ಹಾಗಾಗಿ ಯಾರಿಗೆ ಗೊತ್ತಿದ್ರೆ ಏನು ಮಾಡಬೇಕಂತ ಒಂದು ಜೆನ್ಯೂನ್ ಆನ್ಸರ್ ಕೊಡಿ. ಲಾಟ್ಪುಟ ಎಲ್ಲ ಕೊಡಬೇಡಿ. ಈ ವರ್ಷ ಇದು ಮೊದಲೇ ರೈಡ್, ಅಂದರೆ ಲಾಂಗ್ ರೈಡ್ ಹೋಗುವ ಅಂತ. ಯಾಕಂದರೆ ನಾನು ಜಾಸ್ತಿ ಲಾಂಗ್ ರೈಡ್ ಪ್ರಿಫರ್ ಮಾಡೋದು ಜಾನ್ವರಿ, ಫೆಬ್ರವರಿ ಇಲ್ಲ ವಿಂಟರ್ ಸೀಸನಲ್ಲಿ. ಸಮ್ಮರ್ ಸೀಸನ್ ಮಾಡಲ್ಲ, ಯಾಕಂದರೆ ತುಂಬ ಹ್ಯುಮಿಡಿಟಿ, ಸೆಕೆ ಎಲ್ಲ ಶುರು ಆಗುತ್ತೆ. ಈ ಸರ್ತಿ ಫಸ್ಟ್ ಟೈಮ್ ನಾನು ಸಮ್ಮರ್ ಸೀಸನಲ್ಲಿ ಮಾಡ್ತಿದ್ದೇನೆ. ನೋಡೋಣ ಎಷ್ಟು ದೂರ ತುಳಿಬೋದು ಅಂತ ನನಗೆ ಸೈಕಲನ್ನು. ಯಾಕಂದರೆ ಎಷ್ಟು ದೂರ ಹೋದರೆ ಅಷ್ಟೇ ದೂರ ವಾಪಸ್ ಬರಬೇಕು. ಅದಕ್ಕೆ ಸೊ ಟಾರ್ಗೆಟ್ ಮಾರ್ಕ್ ಮಾಡಿದ್ದು ಹೆಬ್ರಿ. ಸೊ ಹೆಬ್ರಿ ವಾಪಸ್ ಇದೇ ಏನು ಹೋಗಲ್ಲ, ಬದಲು ಒಂದು ಸ್ವಲ್ಪ ಸುತ್ತಾಕೊಂಡು ಹೋಗುವ ಅಂತ. ಅದಕ್ಕೆ ನೋಡೋಣ ಎಷ್ಟಾಗುತ್ತೆ ನಮ್ಮ ಕೈಯಿಂದ ಅಂತ. ಮನೆ ಒಂದು ಆರಾಮ್ಸೆ ರೀಚ್ ಆದರೆ ಸಾಕಂತ. ನಂದು ಎಸ್ಟಿಮೇಷನ್ ಟೈಮ್ ಏನಂದರೆ ಸದ್ಯಕ್ಕೆ 6:30 ಹೊರಟಿದ್ದಲ್ಲ, 11:30 ರೀಚ್ ಆಗ್ಬೋದು ನನ್ನ ಮನೆಗೆ. 11:30. ಸೊ ವಿಲ್ ಸಿ ಎಷ್ಟೊತ್ತಾಗುತ್ತೆ 11:30 ಇಸ್ ಮೈ ಎಸ್ಟಿಮೇಟೆಡ್ ಟೈಮ್. 11:30 ಆಗ್ಬೋದು, 12 ಆಗ್ಬೋದು. ವಿಲ್ ಸಿ ಅಬೌಟ್ ದ್ಯಾಟ್. ಅಜಯ್ ಕಾರ್ ಬಂದ್ವಿ. ಅಜಯ್ ಕಾರ್ ಬೋರ್ಡ್ ಹೋಗಿದೆ ತೋರಿಸೋದು ಹೇಗ ಅಂತ. ಬಟ್ ವಿ ಆರ್ ಇನ್ ಅಜಯ್ ಕಾರ್ ಟೌನ್. ಹೆಬ್ರಿ 15 ಕಿಲೋಮೀಟರ್ ಪುಷ್ ಮಾಡ್ಬೋದು ಆರಾಮ್ಸೆ. 15 ಸೆನ್ಸ್ ಅದರ್ ಹವರ್ ಮೇ ಬಿ. ನೋಡೋಣ. ಒಂದು ವಾರಾಂಗದಲ್ಲಿ ನಿಲ್ಲು ಅಂತಿದ್ವಿ, ಒಂದು 5 ನಿಮಿಷ. ಈ ನಾಯಿಗಳು ಬೊಗಳಿದ್ರೇ ಎದುರಿಗಾಗುತ್ತೋ ಮಾರೆ, ಎಲ್ಲಿಂದ ಅಟ್ಟಾಡ್ಸ್ಕೊಂಡು ಬರ್ತಾರಂತ ಅರ್ಥ ಆಗಲ್ಲ. ಓಕೆ, ವಾರಂಗ ಸಮಯ 7:34 ಅಂತೂ ಬಂದ್ವಿ ವಾರಂಗಕ್ಕೆ. ಒಂದು 2-3 ಫೋಟೋ ತೆಗೆದು
ಮತ್ತು ಹೋಗೋಣ. ಲೈಟ್ ಹಿಂಗೆ ಕಾಣ್ತಿದೆ ನೋಡಿ, ಜಿಗಿಮಿಗಿ ಜಿಗಿಮಿಗಿ. ಬೆಳಿಗ್ಗೆ ಅಷ್ಟು ಬ್ರೈಟ್ನೆಸ್ ಇರಲ್ಲ, ಬಟ್ ಓಕೆ, ದೂರದಲ್ಲಿ ಕಾಣಿದರೆ ಸಾಕು ಜನರಿಗೆ. ಕುರುಡ್ರು ಇರ್ತಾರೆ. ಬೇರೆ ಆರಂಗ ಕೆರೆಯ ಮಧ್ಯದಲ್ಲಿ ಒಂದು ದೇವಸ್ಥಾನ ಹಿಂಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು, 5 ನಿಮಿಷ ಇರ್ತೀನಂತ, 5-10 ನಿಮಿಷ. ಹೆಬ್ರಿ ಸರ್ಕಲ್ ಬಂದ್ವಿ. ರೈಟ್ ಹೋಗಿದ್ರೆ ಸೋಮೇಶ್ವರ ಆಗುಂಬೆ ಹೋಗುತ್ತೆ, ಲೆಫ್ಟ್ ಹೆಬ್ರಿ ಸೈಡ್ ಹೋಗುತ್ತೆ ಟೌನಿಗೆ. ನಾವೀಗ ಟೌನ್ ಆಗಿ ಹೋಗೋ. ಇವತ್ತು ಶುಕ್ರವಾರ 2ನೇ ತಾರೀಕು, ರಜೆ ಹಾಕಿ ಸೈಕ್ಲಿಂಗ್ ಹೋಗ್ತಿದ್ದೇನೆ. ಹೆಬ್ರಿ 4 ಕಿಲೋಮೀಟ್ರ್ ಇದೆ, ಪರವಾಗಿಲ್ಲ ಹೋಗುವ. ರಜೆ ಹಾಕ್ಕೊಂಡು ಸೈಕ್ಲಿಂಗ್ ಹೋಗ್ತೀನಿ, ಯಾಕಂದರೆ ನಿನ್ನೆ ಲೇಬರ್ಸ್ ಡೇ ಅಲ್ಲ, ಸೊ 4 ಕಂಟಿನ್ಯೂಸ್ ದಿನ ಆಗುತ್ತಲ್ಲ. ಅದಕ್ಕೆ ಇವತ್ತು ನಾನು ಸೈಕ್ಲಿಂಗ್ ಹೋದರೆ 2 ದಿನ ರಿಕವರಿ ಆರಾಮ್ಸೆ ಮಾಡ್ಬೋದು. ಕೈ ಕಾಲ್ದು ಪೇನೆಲ್ಲ ಇದ್ದರೆ, ಪೇನ್ ಇರಲ್ಲ ಬಟ್ ಸ್ಟಿಲ್ ರಿಕವರಿ ಆರಾಮ್ಸೆ ಮಾಡ್ಬೋದು. ಅದಕ್ಕೆ ಇವತ್ತು ಚೂಸ್ ಮಾಡಿದ್ದ ದಿನ ಆರಾಮ್ಸೆ ಹೋಗ್ಬೋದಂತ. ಈ ಒಂದು ಯಾವುದಾದ್ರು ಪ್ರಶಾಂತ ಜಾಗದಲ್ಲಿ ನಮ್ಮ ಸೋ ಕಾಲ್ಡ್ ಪ್ರೋಟೀನ್ ಬಾರ್ಸ್ ಅಂತ ತಿಂದು ಹೊಸ್ಕೊಳ್ಳುವ. ಓಕೆ, ಕ್ವಿಕ್ ಅಪ್ಡೇಟ್. 6:20 ಆಗಿದೆ ನಮ್ಮ ಸಮಯ. ಈಗ ಒಂದು ಸ್ವಲ್ಪ ಲೈಟ್ ಸೋ ಕಾಲ್ಡ್ ಪ್ರೋಟೀನ್ ಬಾರ್ ತಿನ್ನುವ. ಫಸ್ಟ್ ವುಡ್ ಬಿ ದಿಸ್, ನಿನ್ನೆ ನೋಡಿದ್ದೆ, ಪ್ರೋ ಫಿಟ್ನೆಸ್ ಅವ್ರದ್ದು ಪ್ರೋಟೀನ್ ಬಾರ್. ವಿಲ್ ಹ್ಯಾವ್ ಇಟ್ ಆ್ಯಂಡ್ ಸಮ್ ಇಂಟ್ರೆಸ್ಟಿಂಗ್ ಪ್ರೋಟೀನ್ ಬಾರ್. 2 ವಿಜ್ಜಿ ಅವ್ರದ್ದು ಚಿಕ್ಕಿ ತಿನ್ನುವ. ಇಟ್ ಈಸ್ ಅರೌಂಡ್ 25 ಕಿಲೋಮೀಟರ್ಸ್ ಆಗಿದೆ ಈಗ, 26 ಕಿಲೋಮೀಟರ್ಸ್ ಪ್ರಾಬಬ್ಲಿ. ಈಗ ಫ್ಯೂ ಪ್ರೋಟೀನ್ ಬಾರ್ಸ್ ತಿನ್ನುವ, ಅದರೊಟ್ಟಿಗೆ ನೀರು ಕುಡಿಯುವ. ಬೆಳಿಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಜಸ್ಟ್ ಫಾರ್ಮಲ್ 4 ಬಾಳೆಕಾಯಿ ಆ್ಯಂಡ್ ಮತ್ತು 1 ಲೀಟ್ರ್ ನೀರು ಕುಡ್ಕೊಂಡು ಬಂದೆ. ಈಗ 2 ಬಾಟಲಲ್ಲಿ ಸಹ ನೀರು ಖಾಲಿಯಾಗಿದೆ. ನಾನು ಇಲ್ಲೇ ಈಗ ನೀರು ತೊಗೊಂಡು ಹೊರಡೋದು ಬೆಸ್ಟ್. ವಿಲ್ ಟ್ರೈ ಫಸ್ಟ್ ದಿಸ್ ಚಾಕ್ಲೇಟ್, ಸೋ ಕಾಲ್ಡ್ ಪ್ರೋಟೀನ್ ಬಾರ್. ಡಾರ್ಕ್ ಚಾಕ್ಲೇಟ್ ಮಾರ. Really good bar, no added sugar there, but it feels like sugar, and also it has 11 grams protein. It's ಚೆನ್ನಾಗಿದೆ, but at the same time it is expensive. That is the best cheap alternative. ಈಗ ಇದಕ್ಕೆ ಎಷ್ಟು 70 ರೂಪಾಯಿ ಕೊಟ್ಟಿದೆ. ಚೀಪ್ ಆ್ಯಂಡ್ ಬೆಸ್ಟ್ ಆಲ್ಟರ್ನೇಟಿವ್ ಅಂದರೆ ಇದೆ. This is 17 times cheaper than this. This cost you around only 5 rupees. Yeah, with Sanna bar. This is enough. Even if you carry 10 rupees of chikki, it is more than sufficient. Carry something around 4 to 5. That's enough. On the iಡಿ ರೈಡ್ ಒಂದು ಚಿಕ್ಕಿ 4-5 ಚಿಕ್ಕಿಯಲ್ಲಿ ಕಂಪ್ಲೀಟ್ ಮಾಡ್ಬೋದು. ಬಟ್ ನೀವು ಇಫ್ ಯು ಆರ್ ರಿಚ್, then grab some these protein bars. 8:27 ಆಯಿತು. Probably I'll be starting my trip to Perdur Hidyarka at 6:35, 8:35. 8:35 ಅಂದರೆ 10 o'clock ನಾನು ಹಿರಿಯಡ್ಕ ಇಲ್ಲಿರ್ತೇನೆ. 11 to 12 probably I will be in my home. Well, let's see.
ಹೋದರೆ ಆಗುಂಬೆ, ಬಟ್ ವಿ ಆರ್ ಗೋಯಿಂಗ್ ಟು ಹಿರಿಯಡ್ಕ. ನೀರು ಬಾಟಲ್ ಎಲ್ಲ ತೊಗೊಳ್ಬೇಕು, ತೊಗೊಂಡು ಹೋದರೆ ದ ಬೆಸ್ಟ್ ಥಿಂಗ್. ಇನ್ನು ಹಿರಿಯಡ್ಕಾಗಿ 20 ಕಿಲೋಮೀಟ್ರ್ ಇದೆ. 4 hours 1 hour 20 minutes. Maybe probably I'll be reaching at 9:50. Okay, so far the ride is going good. ಆರಾಮ್ಸೆ. ಸ್ವಲ್ಪ ಹೊಟ್ಟೆನೂ ಸ್ವಲ್ಪ ಹಸಿ ಆಗ್ತಿತ್ತು, ಈಗ ಆರಾಮಾಗ್ತಿದೆ. ಸೊ ಐ ಕ್ಯಾನ್ ಲಿಟ್ರಲಿ ಪುಷ್ ಮೈ ಸೆಲ್ಫ್ ಟು ಅ ಲಿಮಿಟ್. ಮೇ ಬಿ ನಾನು ಬ್ರೇಕ್ಫಾಸ್ಟ್ ಹಿರಿಯಡ್ಕದಲ್ಲಿ ಮಾಡೋ ಅಂತಿದ್ದೀನಿ. ಲೈಟ್ ಬ್ರೇಕ್ಫಾಸ್ಟ್, ಯಾಕಂದರೆ ಮತ್ತೆ ತಿಂದಾದ್ಮೇಲೆ ಓಡ್ಸೋಕ್ಕಾಗಲ್ಲ. ದ್ಯಾಟ್ಸ್ ವೈ. ಬಿಸಿಲು ತಲೆ ಮೇಲೇನಿದೆ, ಅದಕ್ಕೆ ಹೇಳೋ ಸಮ್ಮರಲ್ಲಿ ಸೈಕ್ಲಿಂಗ್ ಮಾಡೋದು ತುಂಬ ಕಷ್ಟ ರೀ. ಹೆವಿ ಡಿಹೈಡ್ರೇಟ್ ಆಗುತ್ತೆ, ಹೆವಿ ಅಂದರೆ ಹೆವಿ. ಥ್ಯಾಂಕ್ಫುಲಿ ಇದು ತಂದಿದ್ದೀನಿ, ಏನು ನಮ್ಮ ORS ತಂದಿದ್ದೀನಿ ಟು ಕೀಪ್ ಮೀ ಹೈಡ್ರೇಟೆಡ್. ಒಳ್ಳೆ ಕಥೆ ಆಯ್ತು. ಕೆಲವರು ಅಂದ್ಕೊಳ್ಬೋದು ನಿಮ್ಮ ಹತ್ರ ಕಾರ್ ಇದೆ, ಹೊಸ ಬೈಕ್ ಇದೆ, ಎಲ್ಲಿ ಬೇಕಾದ್ರೆ ಸುತ್ಬೋದಂತ, ಸೈಕಲಲ್ಲೇ ಯಾಕೆ ಹೋಗ್ಬೇಕಂತ. ಅದೊಂದು ಏನೋ ಉಲ್ಲಾಸ, ಉತ್ಸಾಹ, ಒಂದು ಮನಸ್ಸಿರುತ್ತೆ ಸೈಕಲಲ್ಲಿ ದೂರ ಹೋಗ್ಬೇಕಂತ. ಅದೊಂದು ಖುಷಿ ಸಿಗುತ್ತೆ. ದ್ಯಾಟ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಕೇಳೋಕ್ಕಿಲ್ಲ, ಅಷ್ಟು ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಉಡುಪಿ ಟು ಮಲ್ಪೆ ಕಾರ್ಕಳದಿಂದ ಮಲ್ಪೆ ಮಾಡಿರುವಾಗ ಸಾಕಾಗಿತ್ತು, ಬಟ್ ವಾಸ್ ವರ್ತ್ ಆನ್ ಎಕ್ಸ್ಪೀರಿಯನ್ಸ್. ಯಾರಿಗೊತ್ತು, ಮುಂಚೆ ನಮ್ಮ ಅಪ್ಪ ಅಮ್ಮವರೆಲ್ಲ ಹೇಳ್ತಿದ್ರು ನಡ್ಕೊಂಡು ಹೋಗ್ತಿದ್ವಿ ದೂರ ಸೈಕಲಲ್ಲಿ ಹೋಗ್ತಿದ್ವಿ ಅಂತ. ನಾನು ಸೇಮ್ ಹೇಳ್ಬೋದಲ್ಲ ನನ್ನ ಮಕ್ಕಳಿಗೆ. ಬಟ್ ದಟ್ಸ್ ಅನ್ ಇಂಟ್ರೆಸ್ಟ್ ಆಫ್ ಒನ್ಸ್. ನೀವು ಯಾರಿಗೂ ನಿಮ್ಮ ಇಂಟ್ರೆಸ್ಟ್ ಬೇರೆಯವರಿಗೆ ಹಾಕೋಕ್ಕಾಗಲ್ಲ. ನಾನು ತುಂಬ ಫ್ರೆಂಡ್ಸ್ ಅವರಿಗೆ ಸಪೋರ್ಟ್ ಮಾಡಿದ್ದೆ, ಸೈಕಲ್ ತೊಗೊಳ್ಳಿ ಹೋಗೋಣ ದೂರ ತೊಗೊಂಡಿದ್ದಾರೆ, ಬಟ್ ಯಾರೂ ಬರ್ತಿಲ್ಲ ಅಷ್ಟೇ, ವೇಸ್ಟ್ ಆಗಿದೆ ಅವ್ರ ಸೈಕಲೆಲ್ಲ. ಬಟ್ ದ್ಯಾಟ್ ಈಸ್ ದ ಥಿಂಗ್, ಯು ಕ್ಯಾನ್ ಗಿವ್ ಸಮ್ ಮೋಟಿವೇಶನ್ ಟು one person, but it's their mindset that whether they are gonna come with you or not, something like that. Cycling is not an easy task ಆಯಿತಾ. ನಾನೀಗ 70 ಕಿಲೋಮೀಟ್ರ್ ಮಾಡಿ ದೊಡ್ಡ ಸಾಧನೆ, ದಿಸ್ ನಥಿಂಗ್. ದೇ ಆರ್ ಪೀಪಲ್ ಲೈಕ್ ಮೀ, ಅವರು ನನಗಿಂತ ದೊಡ್ಡ ಜಾಗಕ್ಕೆ ಹೋಗ್ತಾರೆ ಮಾರೆ. ದೊಡ್ಡ ಜಾಗಕ್ಕೆ ಹೋಗ್ತಾರೆ. ನಾವೆಲ್ಲ ಒಂದು ಚಿಕ್ಕ ಪುಟ್ಟ ಜಾಗಕ್ಕೆ ಹೋಗಿ ಸಾಕಾಗುತ್ತೆ ಅಂತ ಹೇಳ್ತಾರೆ. ದೇರ್ ಆರ್ ಪೀಪಲ್ ಮೋರ್ ದೆನ್ 40-50, ಅವರು ಇನ್ ಅ ಡೇ 200 ಕಿಲೋಮೀಟರ್ಸ್ ಕವರ್ ಮಾಡ್ತಾರೆ. ಲದಾಖ್ ಹೋಗ್ತಾರೆ ಸೈಕಲಲ್ಲಿ. ಫಾರಿನರ್ಸ್ ಎಲ್ಲ ನೋಡ್ತಿರಲ್ಲ, ಇಲ್ಲಿ ಬಂದು ಸೈಕಲಲ್ಲಿ ಹೋಗ್ತಾರೆ ಕೆಲವೆಲ್ಲ. ಮೇಜರ್ಲಿ 30-40% foreigners come to India and they take a cycle, they rent a cycle or they buy a cycle and they roam around India, man. That's so good. ಆಯಿತಾ, ನಿಮಗೇನು ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ರಿಯಲಿ ಗುಡ್ ಸೈಕಲ್, ಗುಡ್ ರಿಲಯಬಲ್ ಸೈಕಲ್, ದೆನ್ ದಟ್ಸ್ ಇಟ್. ನೀವು ಎಷ್ಟು ದೂರನೂ ಹೋಗ್ಬೋದು ಆರಾಮ್ಸೆ. ಇನ್ನೊಂದು ಡಿಫ್ರೆನ್ಸ್, ಊರಲ್ಲಿ ಸೈಕಲ್ ಬಿಡೋದು ವ್ಯತ್ಯಾಸ ತುಂಬ ಇದೆ. ಅಟ್ ದ ಸೇಮ್ ಟೈಮ್ ಸಿಟಿಯಲ್ಲಿ, ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲ, ಯಾಕಂದರೆ ಬೆಂಗಳೂರಲ್ಲಿ ನಿಮಗೆ
ಅಷ್ಟೇನು ಅಪ್ಸ್ ಆ್ಯಂಡ್ ಡೌನ್ ಸಿಗೋಲ್ಲ. ದಟ್ಸ್ ವೈ ಪೀಪಲ್ ಇಫ್ ಯು ಸಿ ಅವ್ರು 3 ಗಂಟೆ 4 ಗಂಟೆಯಲ್ಲಿ 360 ಕಿಲೋಮೀಟರ್. ಸಮ್ ಪೀಪಲ್ ಗೋ ಈವನ್ ಫಾರ್ ಲೈಕ್ 200 ಕಿಲೋಮೀಟರ್ಸ್ ಇನ್ 3 to 4 hours. ವೆರಸ್ ನೀವು ಅದೇ ಡಿಸ್ಟೆನ್ಸ್ ಊರಲ್ಲಿ ಮಾಡಿದರೆ ಇಟ್ ಟೇಕ್ಸ್ ಹೆಲ್ ಲಾಟ್ ಆಫ್ ಟೈಮ್. ನಂದೀಗ ನಾನು ಬೆಳಗ್ಗೆ 6:20 ಹೊರಟಿದ್ದೆ. ಮೈ ಎಸ್ಟಿಮೇಷನ್ ಟೈಮ್ ಈಸ್ 11:20 ಟು ರೀಚ್ ಮೈ ಹೋಮ್. ದ್ಯಾಟ್ಸ್ ಅರೌಂಡ್ 70 ಕಿಲೋಮೀಟರ್ಸ್. 70 ಕಿಲೋಮೀಟರ್ಸ್ಗೆ 7:30, 8:30, 9:30, 10:30, 11:30, 5 hours, 70 ಕಿಲೋಮೀಟರ್. ಇಟ್ಸ್ ನಾಟ್ ದ್ಯಾಟ್ ಐ ಆಮ್ ಗೋಯಿಂಗ್ ಸ್ಲೋ. ರೋಡ್ ತುಂಬ ಅಂಡಿಲೇಷನ್ ಇದ್ದ ಕಾರಣ ತುಂಬ ಟೈಮ್ ತಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಅಷ್ಟೇ ಡೈಲಿ ಹೋದರೆ ಅಷ್ಟೇ ಎನರ್ಜಿ ಸಿಗುತ್ತೆ ನಿಮ್ಮ ಲೆಗ್ಗಲ್ಲಿ ಟು ಪುಷ್ ಈವನ್ ಫರ್ದರ್. ದ್ಯಾಟ್ಸ್ ಅನ್ ಅಡ್ವಾಂಟೇಜ್. ಅಪ್ಪ ಓಕೆ, ಫೈನಲಿ ಟೈಮ್ ಈಸ್ 10 o'clock. ನಾವು ಹಿರಿಯಡ್ಕ ರೀಚ್ ಆದ್ವಿ. ಅದೇ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಇರ್ಬೋದು. ನಾ ಸಮ್ಮರಲ್ಲಿ ನಾನು ಸೈಕ್ಲಿಂಗ್ ಮಾಡೋದು. ಹೆವಿ ಡಿಹೈಡ್ರೇಷನ್ ಆಗುತ್ತಪ್ಪ ಸಮ್ಮರಲ್ಲಿ. ಸೈಕ್ಲಿಂಗ್ ಮಾಡಲೇಬಾರ್ದು. ಆದಷ್ಟು ಮಾಡಿದರೆ ಮೇಕ್ ಇಟ್ ಅರೌಂಡ್ ಅದೊಂದು ಟೈಮ್ ಫ್ರೇಮ್ ಇದೆಲ್ಲ 5 to 8, ಮಾರ್ನಿಂಗ್ 5 o'clock to 8 o'clock, 8:30, ಮ್ಯಾಕ್ಸ್ ಟು ಮ್ಯಾಕ್ಸ್ 9. ಅದಾದಮೇಲೆ ಮಾಡಲೇಬಾರ್ದು. ತುಂಬ ಸುಸ್ತಾಗುತ್ತೆ. ಆಗೋದೇ ಅಲ್ಲ ಗಾಡಿ ಬಿಡೋಕ್ಕೆ. ಈಗ ಒಂದು ಒಳ್ಳೆ ರೀತಿಯ ಒಂದು ಬ್ರೇಕ್ಫಾಸ್ಟ್ ಮತ್ತು ಒಂದು ಬೊಂಡ ಕುಡಿಬೇಕು. ಫೈನ್, 10:20 ಆಯಿತು. ಒಂದು 23 ಕಿಲೋಮೀಟ್ರ್ ಇದೆ ಕಾರ್ಕಳಕ್ಕೆ. 23 ಕಿಲೋಮೀಟರ್ ಇದೆ. ಆ್ಯಂಡ್ ದಟ್ ಟೇಕ್ಸ್ ಪ್ರಾಬಬ್ಲಿ ಅರೌಂಡ್ 1 hour 30 minutes. ಪ್ರಾಬಬ್ಲಿ ನಾನು 12:20, 12:30 ಮನೆ ರೀಚ್ ಆಗ್ತೀನಿ. ನೋಡೋಣ. ಸೊ ನಿನ್ನೆ ಆ್ಯಕ್ಚುಲಿ 23 ಕಿಲೋಮೀಟರ್ ಒಂದು ಸ್ಪ್ರಿಂಟ್ ರನ್ ಮಾಡಿದ್ದೆ. ಇನ್ ಅರೌಂಡ್ 1.5 hours ನಾನು 22 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೆ. ಮಾಳ ಚೆಕ್ ಪೋಸ್ಟಿಗೆ ಆಚೆ ಹೋಗಿದ್ದೆ. ಸೊ ಇವತ್ತು ಅದರದ್ದು 3 ಪಟ್ಟಿತ್ತು. ಬಟ್ ವರ್ತ್ ಅನ್ ಎಕ್ಸ್ಪೀರಿಯನ್ಸ್. ನಿನ್ನೆ ಅದೇ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಸ್ವಲ್ಪ ಫಾಸ್ಟಾಗಿ ಗಾಡಿ ಸೈಕಲ್ ಬಿಟ್ಟಿದೆ. 1.5 hours 22 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದೆ. ಒನ್ ಆ್ಯಂಡ್ ಹಾಫ್ ಅಲ್ಲ, 1 hour 20 minutes. 4:30ಗೆ ಸ್ಟಾರ್ಟ್ ಮಾಡಿದ್ದೆ. 4:20ಗೆ ಸ್ಟಾರ್ಟ್ ಮಾಡಿದ್ದೆ. 5:40ಗೆ ನಾನು ನನ್ನ ಫ್ರೆಂಡ್ ಶಾಪಲ್ಲಿ ಇದ್ದೆ. ನನ್ನ ಫ್ರೆಂಡ್ ಶಾಪ್ ರೀಸೆಂಟ್ಲಿ ಇನಾಗ್ರೇಟ್ ಮಾಡಿದರೆ. ಇಟ್ಸ್ ಅ ಸಲೂನ್, ಮೆನ್ ಸಲೂನ್. ಹೆಸರು ಕೇವ್ ಅಂತ. ಡೂ ಚೆಕ್ಔಟ್. ಒಳ್ಳೆ ಸಲೂನ್, ಎಕ್ಸ್ಕ್ಲೂಸಿವ್ಲಿ ಫಾರ್ ಮ್ಯಾನ್. ಎಲ್ಲ ಇದೆ, ಫೇಶಿಯಲ್ ಇದೆ, ಆಲ್ ಟೈಪ್ಸ್ ಆಫ್ ಥಿಂಗ್ಸ್ ದ್ಯಾಟ್ ಮ್ಯಾನ್ ನೀಡ್ಸ್. ಓಕೆ, ಸೊ ಉಡುಪಿ, ಕಾರ್ಕಳ, ಮಂಗಳೂರವರು. ಮಂಗಳೂರಲ್ಲಿ ಗೊತ್ತಿಲ್ಲ ಅದೇ ಪ್ಲ್ಯಾನಿಂಗ್ ಆರ್ ನಾಟ್. ಬಟ್ ಮೂಡುಬಿದ್ರೆಯಲ್ಲಿದೆ ಒಂದು ಸ್ಟೋರು. ದ್ಯಾಟ್ ಈಸ್ ದ ಫಸ್ಟ್ ಸ್ಟೋರ್, ವಿದ್ಯಾಗಿರಿಯಲ್ಲಿ. ಸೊ ಕಾರ್ಕಳದ್ದು ಇಟ್ಸ್ ಅ ಸೆಕೆಂಡ್ ಸ್ಟೋರ್, ಸೆಕೆಂಡ್ ಬ್ರಾಂಚ್ ಅವ್ರದ್ದು. ಸೊ ಡೂ ವಿಸಿಟ್. ಅವ್ರದ್ದು 10% ಆಫ್ ಇದೆ ಇಫ್ ಯು ಆರ್ ಫಾಲೋಯಿಂಗ್ ದಮ್ ಆನ್ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್. ಸೊ ಡೂ ಚೆಕ್ ಔಟ್ ದೇರ್ ಪ್ಲೇಸ್. ಸೊ ನಿನ್ನೆ ಅಲ್ಲೆಲ್ಲ ಫ್ರೆಂಡ್ಸ್ ಬಂದಿರೋ ಕಾರಣ ಬೇಗ
ಮಾಳ ಚೆಕ್ ಪೋಸ್ಟಿಂದ ವಾಪಸ್ ಬಂದಿದ್ದೆ. ಅಯ್ಯೋ ಅದು ಯಾಕಂದರೆ ಇವತ್ತು ಟು ಟೆಸ್ಟ್ ಮೈ ಸೆಲ್ಫ್ ಹೌ ಗುಡ್ ಐ ಆಮ್, ಅದಕ್ಕೆ ನಿನ್ನೆ ಆಚೆ ಹೋಗಿದ್ದೆ. ಇವತ್ತು ಓಕೆ ಐ ಡಿಡ್ ಇಟ್. ನಾವು ಅರೌಂಡ್ 20 ಕಿಲೋಮೀಟರ್ಸ್ ಅಲ್ಲೇ ಹೋಗ್ಬೋದೀಗ. ಒಂದೀಗ ಜ್ಯೂಸ್ ಕುಡಿಬೇಕು, ಜ್ಯೂಸ್ ಕುಡಿದಾದ್ಮೇಲೆ ಗುಡ್ ಟು ಗೋ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸಮ್ಮರ್ ಟೈಮಲ್ಲಿ ಸೈಕ್ಲಿಂಗ್ ಇಸ್ ಅ ವೆರಿ ಬ್ಯಾಡ್ ಐಡಿಯಾ. ಲಿಟ್ರಲಿ ಎಷ್ಟು ಡಿಹೈಡ್ರೇಟ್ ಆಗ್ತೀರಂತ ನನಗೆ. ಮತ್ತು ಕಪ್ಪಂತೂ ಆಬ್ವಿಯಸ್ಲಿ ಆಗ್ತೀರಾ, ಆಯಿತಾ, ಕಪ್ಪಂತೂ ಕೇಳಲೇಬೇಡಿ. ಬಟ್ ವಿಂಟರ್ ಸೀಸನಲ್ಲಿ ಏನಂದರೆ ಸ್ವಲ್ಪ ಕೂಲ್ ಬ್ರೀಸ್ ಇರುತ್ತೆ ಆ್ಯಂಡ್ ಮೋರ್ ಓವರ್ ಬಿಸಿಲು ಸ್ವಲ್ಪ ಲೇಟಾಗಿ ಆಗುತ್ತೆ. 7 ಏನು ಟಿಪ್ಪರ್ ಅಪ್ಪ ಹೆಸರು ಹೋದೆ. ಸೊ ಅದೇ ಇದು ವಿಂಟರಲ್ಲಿ ಅಂದರೆ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗುತ್ತಲ್ಲ, ಸೊ ಆರಾಮ್ಸೆ ನೀವು 5 o'clock 5:30ಗೆ ಹೊರಟ್ರೆ ಯು ಕ್ಯಾನ್ ಕಮ್ ಅರೌಂಡ್ 9:30 ಫಾರ್ ಅರೌಂಡ್ 60 kilometers ಆಫ್ ರನ್ ಸೈಕ್ಲಿಂಗ್. 60 kilometers ಸೈಕ್ಲಿಂಗ್ಗೆ ನಿಮಗೆ ಆರಾಮ್ಸೆ ಬರ್ಬೋದು, ಯಾಕಂದರೆ ಸ್ವಲ್ಪ ಚಳಿನೂ ಇರುತ್ತೆ, ಆರಾಮ್ಸೆ ಬಿಡ್ಬೋದು. ಸಮ್ಮರಲ್ಲಾದರೆ ಬೇಗ ಬಿಸಿಲು ಮತ್ತು ಸಿಕ್ಕಾಪಟ್ಟೆ ಡಿಹೈಡ್ರೇಟ್ ಆಗ್ತೀರ, ಅದಕ್ಕೆ ಎಷ್ಟು ನೀರು ಕುಡಿದ್ರೂ ಸಾಲಲ್ಲ. ಡಿಹೈಡ್ರೇಷನ್ ಈಸ್ ಅಟ್ ಪೀಕ್ ಲೆವೆಲ್. Appa. Oh. You need an electrolyte whenever you go outside. Haha. Bah. Most important thing is electrolyte on ಬೇಕು. ವಿಷಯ ಏನಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವೊಮ್ಮೆ ಸಿಕ್ಕಾಗ ಕೇಳೋದು, ಭಾರಿ ಸೈಕಲ್ ಹುಡ್ಕೊಂಬಾರ ನಾನು ಅಂತ ಹೇಳೋದು. ನಾನು ಸೀದಲ್ಲಿ ಅಂದು ಬ್ರೋ ವೀಕೆಂಡ್ ಪೂರ ಜಾಸ್ತಿ ಬಿಡ್ಪೆ ಅಂತ ಹೇಳೋದು. ಇವ್ರು ವೀಕೆಂಡ್ ಜಾಸ್ತಿ ಬಿಡ್ಪನ ಜೋರು ಅಂದರೆ ತುಂಬ ನಗೋದು ಹಂಗೆ ಕೇಳಿ. 4-5 ಜನ ತುಂಬ ಜನ ಕೇಳಿದ್ರು ಹಾಗೆ, ನಮ್ಮ ಫ್ರೆಂಡ್ಸ್ ಎಲ್ಲ ದೋಸ್ತಿಗಳೆಲ್ಲ. ನಾನು ಹಿಂಗೆ ನಾರ್ಮಲ್ ವೇಯಲ್ಲಿ ಹೇಳ್ತಿದ್ದೆ, ಆಯಿತಾ, ಏನಂತ. ಇಲ್ಲ ಬ್ರೋ ಹಾಗೇನಿಲ್ಲ, ವೀಕ್ ಡೇಸಲ್ಲಿ ಅಷ್ಟೆಲ್ಲ ಬಿಡೋಲ್ಲ, ವೀಕೆಂಡ್ಸಲ್ಲೆಲ್ಲ ತುಂಬ ಜಾಸ್ತಿ ದೂರ ಹೋಗ್ತೀನಿ, ಸ್ವಲ್ಪ ಜಾಸ್ತಿ ಸೈಕಲ್ ಬಿಡ್ತೀನಿ ಅಂತ ಹೇಳ್ತಿದ್ದೆ. ಇವರು ಅದನ್ನೆಲ್ಲ ಕೇಳಿ ನಗೋದು, ಏನೋ ನಗ್ತಿದ್ರು, ಏನೋ ಹೇಳ್ಕೊಂಡು. ನಂಗೆ ಫಸ್ಟಿಗೆ ಐಡಿಯಾ ಬರ್ತಿರ್ಲಿಲ್ಲ ಇವ್ರೇನು ಯಾಕೆ ಹಿಂಗೆ ಹೇಳ್ತಿದ್ರು ಅಂತ. ಬಡ್ಡಿ ಮಕ್ಕಳು ಇವರು ಸೈಕಲಲ್ಲೂ ಡಬಲ್ ಮೀನಿಂಗ್ ಅಂತ ಇಟ್ಟವ್ರೆ. ನಂಗೆ ಅದು ಐಡಿಯಾನೇ ಇರಲಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ. ಯಾವಾಗ ನಂಗೆ ಇವರು ನಗೋದು ಸ್ವಲ್ಪ ಇರಿಟೇಷನ್ ಥರ ಆಯಿತು, ನಾನು ನನ್ನ ಕ್ಲೋಸ್ ಫ್ರೆಂಡ್ ಹತ್ರ ಕೇಳಿದೆ, ಬ್ರೋ ಸೈಕಲ್ಗೂ ಡಬಲ್ ಮೀನಿಂಗ್ ಇದೆ ಅಂತ. ಅವನು ಮತ್ತೆ ಹೇಳ್ದ, ಹ್ಞೂ ಬ್ರೋ ಇಷ್ಟು ವರ್ಷ ನಿಂಗೆ ಗೊತ್ತೇ ಇರಲಿಲ್ಲ. ನಮಗೆ ಗೊತ್ತಿರುತ್ತೆ, ಇವರು ಬೇವರ್ಸಿಗಳು ಅಂಥದ್ರಲ್ಲೂ ಡಬಲ್ ಮೀನಿಂಗ್ ಇರ್ತಾರಂತ. ಮುಂಚೆ ಯಾವುದೋ ಒಂದು ನಾಟಕದಲ್ಲಿ ಹೇಳ್ತಿದ್ರು, ಯಾವುದೋ ಒಂದು ರೀಸೆಂಟ್ ನಾಟಕದಲ್ಲಿ ಇತ್ತ ತುಳು ಭಾಷೆನ ಲಗಡಿ ಹೇಳಿದ್ದಾರೆ, ಹಾಗೆ ಸ್ವಲ್ಪ ಸಮಯ ಇಂಗ್ಲೀಷ್ ಭಾಷೆನ ಲಗಡಿ ತೆಗಿತಾರಂತ. ನಂಗೆ ಗೊತ್ತಿರಲಿಲ್ಲ ಸೈಕಲ್ಗೂ ಡಬಲ್ ಮೀನಿಂಗ್ ಇದೆ ಅಂತ. ನಾ ಸಿಂಗಲ್ ಮೀನಿಂಗಲ್ಲೇ ಆನ್ಸರ್ ಹೊಡಿತಿದ್ದೆ, ಇವ್ರು ಅದನ್ನು ಕೇಳಿ ನಗ್ತಿದ್ರು. ಮತ್ತೆ ಗೊತ್ತಾಯಿತು ಬೇವರ್ಸಿಗಳೆಲ್ಲ ಅದರಲ್ಲೂ ಡಬಲ್ ಮೀನಿಂಗ್ ಇಟ್ಟು ಸಾಯ್ತಿದ್ರು ಅಂತ. ಫೈನಲಿ ಕಾರ್ಕಳಕ್ಕೆ ರೀಚ್ ಆದ್ವಿ. ಒಂದು 2 ಕಿಲೋಮೀಟ್ರ್ ಇದೆ ನನ್ನ ಮನೆಗೆ. ಸೊ ಸಮ್ಮರ್ ಸಾಕಾಗುತ್ತೆ ಗುರು ಸೈಕಲ್ ಮಾಡೋಕ್ಕೆ. ಸೈಕ್ಲಿಂಗ್ ಆನ್ ಸಮ್ಮರ್ ಇಸ್ ಎ ವೆರಿ ಬ್ಯಾಡ್ ಆಪ್ಷನ್. ಯಾವ ಸೀಸನ್ ಒಂದೇ, ಬಟ್
ಶೇಕೆ ಅಂದರೆ ಸಿಕ್ಕಾಪಟ್ಟೆ. ಸದ್ಯಕ್ಕೆ ಮನೆ ಹೋಗಿ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಕಾಲಿಟ್ಟು ಶಾಖ ಕೊಟ್ಟು ಗಟ್ಟಿ ಮಲಗಬೇಕು. ಇನ್ನೊಂದು 5 ಗಂಟೆ ಗಟ್ಟಿ ಮಲಗಿ ಫ್ರೆಶ್ ಆಗಬೇಕು. ಎಷ್ಟಾಯ್ತು ಈಗ? 5.5 hours ಆಯ್ತಂತ ನೋಡೋಣ. ಯಪ್, ನಾನು ಮನೆಗೆ ರೀಚ್ ಆಗುವಾಗ 5 hours 25 minutes ಆಗಬೇಕು. ಸೊ ಯಪ್, ಹೀಗೆ ನಮ್ಮ ಪಯಣ. ಇನ್ನೊಂದು ಸೈಕ್ಲಿಂಗ್ ಓಟ ನೋಡೋಣ ಯಾವಾಗಂತ. So that's all for today's video, guys. I hope you like it. Make sure to subscribe to my channel, hit the like button, do comment down if you have any queries, and any queries in the sense ಯಾವುದು ನಿಮ್ಮ ಸೈಕ್ಲಿಂಗ್ ಹೋಗುವಾಗ ಏನು ಹಿಡ್ಕೊಂಡು ಹೋಗ್ತೀರಾ, ಏನು ಬೇಕಾದ್ರೆ ಏನು ಹೇಳಿ ಆಯಿತಾ, ಬೇಡದಲ್ಲ ಅಲ್ಲ ಆಯಿತಾ. ಸೊ ಐ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ದಟ್ ಇಸ್ ದೆನ್, ಬಾಯ್.